ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸಾಯಂಕಾಲ ಅಂತಿದ್ಮೇಲೆ ಏನಾದ್ರೂ ಒಂದು ಸ್ನಾಕ್ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ. ಸೊ ಇವತ್ತು ಚಿಂತಾಮಣಿನಲ್ಲಿ ಅಂಕಲ್ ತುಂಬಾ ಫೇಮಸ್ ಆಗಿರುವಂತ ಒಂದು ಗೋಬಿ ಅಂಗಡಿ ಹತ್ರ ಕರ್ಕೊಂಡ್ ಬಂದಿದ್ದಾರೆ. ಏನ್ ಅಂಕಲ್ ಹೆಸರು ಇರೋದು? ಸುರೇಶ್ ಗೋಬಿ ಮಂಚೂರಿ. ಸುರೇಶ್ ಗೋಬಿ ಮಂಚೂರಿ. ನೀವು ಗೋಬಿ ಮಂಚೂರಿ ಬೇಕು ಅಂದ್ರೆ ಇಲ್ಲಿಗೆ ರೆಗ್ಯುಲರ್ ಆಗಿ ಬರೋದು? ರೆಗ್ಯುಲರ್ ಇದೆ, ಚೆನ್ನಾಗಿರೋದು ಇಲ್ಲೇ. ತುಂಬಾ ಫೇಮಸ್ ಇವರು. ಹೌದಾ? ಓನ್ಲಿ ಗೋಬಿ. ಓಕೆ, ಓನ್ಲಿ ಗೋಬಿ. ಓನ್ಲಿ ಗೋಬಿ. ಹಾ, ಸೊ ಇಲ್ಲಿ ಓನ್ಲಿ ಗೋಬಿ. ಓ, ಸಮೋಸಾನಾ? ನೈಸ್. ಸೊ ಗೋಬಿ ಸಮೋಸ ಅಂದ್ರೆ ಕೆಲವರು ಇರ್ತಾರಲ್ಲ, ಅಂದ್ರೆ ಒಂದೊಂದ್ ಕಡೆ ಏನಾಗತ್ತೆ, ಕಸ್ಟಮರ್ಸ್ ಬಂದಾಗ 10 ಆಪ್ಷನ್ಸ್ ಕೊಡೋಣ, ಅವ್ರಿಗೆ ಏನ್ ಬೇಕೋ ಅದು ಸೆಲೆಕ್ಟ್ ಮಾಡ್ಲಿ ಅಂತ ಕೆಲವು ಕಡೆ. ಆದ್ರೆ ಇನ್ ಕೆಲವು ಕಡೆ ಹೇಗೆ ಅಂದ್ರೆ ನಾನ್ ಮಾಡೋದು 1-2, ಬಟ್ ಅದನ್ನ ಇನ್ನು ಚೆನ್ನಾಗಿ ಮಾಡಿಕೊಡೋಣ ಅನ್ನೋದು ಒಂದಷ್ಟು ಅಲ್ವಾ. ಸೊ ಮೇ ಬಿ ಇವರು ಸೆಕೆಂಡ್ ಕ್ಯಾಟಗರಿಗೆ ಫಾಲೋ ಆಗ್ತಾರೆ. ಮಾಡೋದು ಲಿಮಿಟೆಡ್ ಐಟಮ್, ಬಟ್ ಅದನ್ನ ಚೆನ್ನಾಗಿ ಮಾಡ್ಬೇಕು ಅನ್ನೋದಕ್ಕೆ. ಎನಿವೆ, ನಾನಂತೂ ಇದುವರೆಗೂ ಇಲ್ಲಿ ಗೋಬಿ ಮಂಚೂರಿ ತಿಂದಿಲ್ಲ, ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಸೊ ಹೇಗಿದೆ ಏನು ಎಲ್ಲದನ್ನು ನೋಡೋಣ. ಇದು ಬಂದು ನಿಮಗೆ ಟ್ಯಾಂಕ್ ಬಂಡ್ ರೋಡ್ ಅಂತ. ಟ್ಯಾಂಕ್ ಬಂಡ್ ರೋಡ್ ಅಂದ್ರೆ ಮುಗೀತು. ಓಕೆ, ಸೊ ಚಿಂತಾಮಣಿ ಟ್ಯಾಂಕ್ ಬಂಡ್ ರೋಡ್ ಅಲ್ಲಿ ಇವತ್ತು ಗೋಬಿ ಮಂಚೂರಿ, ಸುರೇಶ್ ಗೋಬಿನಲ್ಲಿ ಗೋಬಿ ಮಂಚೂರಿ ತಿನ್ನಕ್ ಬಂದಿದ್ದೀವಿ. ಲೆಟ್ಸ್ ಎಕ್ಸ್ಪ್ಲೋರ್. ಸ್ಟಾರ್ಟ್ ಮಾಡಿರೋದು ಹೊಸದಾಗಿ. ಓ ಹೌದಾ? ಹೊಸದಾಗಿ ಸ್ವೀಟ್ಸ್ ಶುರು ಮಾಡಿದಾರಂತೆ, ಸ್ವೀಟ್ಸ್ ಮತ್ತೆ ಮಿಕ್ಸ್ಚರು. ಸೊ ನಾವಿವಾಗ ಡ್ರೈ ಜಾಮೂನ್ ತಗೊಂಡಿದೀವಿ ಅಲ್ವಾ. ಸ್ಪೂನ್ ಕೊಡ, ತಗೊಳ್ಳಿ ಅಂಕಲ್, ಸ್ಟಾರ್ಟ್ ಮಾಡಿ. ಸ್ವೀಟ್ ಇಂದ ಶುರು ಮಾಡೋಣ ಅಂತ. ಗೋಬಿ ಆಗ್ತಾ ಇದೆ ಇನ್ನು ಅಲ್ಲಿ, ಅದಕ್ಕೆ. ಓಕೆ, ನೈಸ್. ಚೆನ್ನಾಗಿದೆಯಾ? ತಗೊಳ. ನೈಸ್ ನೈಸ್. ಚೆನ್ನಾಗಿದೆ. ಜಾಮೂನು ಬಿದ್ದೋಗ್ತಿರ ಹಿಂದೆ, ಹಿಂಗ್ ಬನ್ನಿ. ಕೋವಲ್ ಮಾಡಿರೋದ ಕೋವಾ ಮಾಡಿದಾರಂತ. ಚೆನ್ನಾಗಿದೆ, ಚೆನ್ನಾಗಿದೆ. ಜಾಮೂನ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಸ್ವೀಟ್ ಕಡಿಮೆ ಇದೆ, ತಿನ್ ನೋಡಮ್ಮ. ಮುಂಚೆ ಅವರು ಬರೀ ಗೋಬಿ ಮಾತ್ರ ಇತ್ತು, ಈಗ ನಿಪ್ಪಟ್ಟು ಇದು ಸ್ಟಾರ್ಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಜಾಮೂನು, ಬಟ್ ಕೋವಲ್ ಮಾಡ್ದಂಗಿದೆ. ಇದು ಒಣಕೊಬ್ಬರಿದು ಫ್ಲೇವರು, ಜಾಮೂನು ಎಲ್ಲ ತುಂಬಾ ಚೆನ್ನಾಗಿದೆ. ಸ್ವೀಟ್ ಕಡಿಮೆ ಇದೆ, ಮೇನ್ ಸ್ವೀಟ್. ಯಾಕಂದ್ರೆ ಎಲ್ಲ ಕಡಿಮೆ ಇದೆ, ಜಾಸ್ತಿ ಆಗ್ತಾರೆ. ಇಲ್ಲಿ ತುಂಬಾ ಕಡಿಮೆ ಇದೆ, ತುಂಬಾ ಚೆನ್ನಾಗಿದೆ ಜಾಮೂನು. ಕೋವಲ್ಲೇ ಮಾಡಿರೋದು. ತುಂಬಾ ಕಡಿಮೆ ಇದೆ ಅಂದ್ರೆ ಕರೆಕ್ಟ್ ಆಗಿದೆ, ಓವರ್ ಆಗಿಲ್ಲ. ಸ್ವೀಟ್ ಚೆನ್ನಾಗಿದೆ ಆಕ್ಚುಲಿ. ಜಾಮೂನು ಚೆನ್ನಾಗಿರುತ್ತೆ. ಈ ತರ ಇದ್ರೆ ತಿನ್ಬಹುದು. ಜಾಮೂನು ಸ್ವೀಟ್ ಜಾಸ್ತಿ ಇದ್ರೆ ತಿನ್ನಕ್ಕಾಗಲ್ಲ. ಹೌದು, ಬಟ್ ಚೆನ್ನಾಗಿದೆ. ಜಾಮೂನ್ ಇಸ್ ನೈಸ್. ಈಗ ಗೋಬಿ ಟ್ರೈ ಮಾಡೋಣ. ಹಾ, ಗೋಬಿ ಅಂದ್ರೆ ಇಲ್ಲಿ ಗೋಬಿ ಮಂಚೂರಿ ಅಲ್ಲ, ಕಾಲಿಫ್ಲವರ್. ಅಯ್ಯೋ, ನಾನ್ ನೋಡು ಗೋಬಿ ಅಂದ್ರೆ ಕ್ಯಾಬೇಜ್. ಕಾಲಿಫ್ಲವರ್ ಅಲ್ಲ, ಕ್ಯಾಬೇಜ್ ಅಂತ ಹೇಳಕ್ ಹೋಗಿ ಗೋಬಿ ಅಂತ ಕಾಲಿಫ್ಲವರ್. ಕ್ಯಾಬೇಜ್. ಸೊ ಅಂದ್ರೆ ಹೂಕೋಸ್ ಅಲ್ಲ, ಎಲೆಕೋಸ್. ಬಟ್ ಈಗ ಇದ್ರ ಪ್ರಕಾರ ಕಲರು ಅವೆಲ್ಲ ಏನು ಯೂಸ್ ಮಾಡಲ್ಲ. ಹೌದು, ಎಲ್ಲ ಬ್ಯಾನ್ ಆಗೋದ್ರಿಂದ ಮಾಡಲ್ಲ ಅವೆಲ್ಲ. ನ್ಯಾಚುರಲ್ ಆಗಿ ಏನಿರುತ್ತೋ ಅದೇನೆ. ಸೊ ಕಾಲಿಫ್ಲವರ್ ಅಲ್ಲ, ಇದು ಬಂದು ಕ್ಯಾಬೇಜ್, ಎಲೆಕೋಸ್ ಅಲ್ಲಿ ಮಾಡಿದಾರೆ. ಟೇಸ್ಟ್ ಮಾಡೋಣ ಇದು. ನಮಸ್ಕಾರ, ತಮ್ಮ ಹೆಸರು? ಸುರೇಶ್. ಓ, ನೀವೇ ಸುರೇಶ್ ಗೋಬಿ. ಸುರೇಶ್ ಗೋಬಿ. ಎಷ್ಟು ವರ್ಷದಿಂದ ಗೋಬಿ ಮಂಚೂರಿ ಮಾಡ್ತಾರೆ? 20 ವರ್ಷ. 20 ವರ್ಷ. ಅಂದ್ರೆ 20 ವರ್ಷದಿಂದ ಇದೇ ಜಾಗದಲ್ಲಿ ಇದ್ದೀರಾ ಅಥವಾ ಬೇರೆ ಎಲ್ಲ ಇದ್ದೀರಾ? ಮುಂದೆ ಚೇಂಜ್ ಮಾಡಿದ್ದೀನಿ. ಚೇಂಜ್ ಮಾಡಿದ್ದೀರಾ? ಮೊದಲಿಂದನೂ ಬರೀ ಗೋಬಿ ಅಷ್ಟೇನಾ ನೀವು? ಗೋಬಿ ಟೊಮೊಟೊ. ಹಾ, ಸ್ವೀಟ್ ಮಿಕ್ಚರ್ ಎಲ್ಲ ರೆಡಿ ಮಾಡ್ತಾ ಇದೀನಿ. ಹಾ, ಸ್ವೀಟ್ ಮಿಕ್ಚರ್ ಎಲ್ಲ ರೆಡಿ ಮಾಡ್ತಾ ನೀವೇ ರೆಡಿ ಮಾಡ್ತಾ ಇದ್ದೀರಾ? ಸಮೋಸಾನು ನೀವೇ ಮಾಡೋದಾ? ಇಲ್ಲೇ ಮಾಡೋದು. ಓ, ವೆರಿ ನೈಸ್. ಅಂದ್ರೆ ನಿಮಗೆ ಮುಂಚೆನೇ ಇದು ಫುಡ್ದು ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತಾ, ಹೇಗೆ? ಫಸ್ಟ್ ಸ್ವೀಟ್ ಅಂಗಡಿ ಇತ್ತು, ಹಾ, ಮತ್ತೆ ಇದು ಗೋಬಿ ಅಂಗಡಿ ಬಂದಿರೋದು. ಸ್ವೀಟ್ ಅಂಗಡಿ ಕೆಲಸ ಮಾಡಿ ಆಮೇಲೆ ಇವಾಗ ನೀವು ಗೋಬಿ ಮಾಡ್ತಾ ಇರೋದು. ವೆರಿ ನೈಸ್. ಸೊ ಇವಾಗ ಹಾಫ್ ಪ್ಲೇಟ್ ಫುಲ್ ಪ್ಲೇಟ್ ಎರಡೂ ಸಿಗುತ್ತಲ್ವಾ ಇಲ್ಲಿ? ಟೈಮಿಂಗ್ಸ್ ಏನು ಸುರೇಶ್ ಅವರೇ ನಿಮ್ದು? ನಮ್ದು 6 ಗಂಟೆಗೆ, 9 ಗಂಟೆಗೆ ಕ್ಲೋಸ್. 6 ಗಂಟೆಯಿಂದ 9 ಗಂಟೆ. ರಜಾ ಇದೆಯಾ ಯಾವತ್ತಾದ್ರೂ? ಇಲ್ಲ, ರಜೆ ಇಲ್ಲ. ಎಲ್ಲ ಆಚೆ ಹೋಗಿದ್ರೆ ರಜೆ. ಹಾ, ಇವರೆಲ್ಲಾದ್ರೂ ಆಚೆ ಹೋಗಿದ್ರೆ ಮಾತ್ರ ರಜಾ, ಇಲ್ಲಾಂದ್ರೆ ಇಲ್ಲ. ಕ್ಯಾಬೇಜ್ ಗೋಬಿ ಮಂಚೂರಿಯನ್, ಕ್ಯಾಬೇಜ್ ಗೋಬಿ ಎರಡು ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಗೋಬಿ ಮಂಚೂರಿ ಅಂದ್ರೆ ಫೇಮಸ್. ಲೈಕ್ ಇವಾಗ ನಿಮ್ಗೆ ಹೇಗೆ ಫೋಟೋ ಕಾಪಿ ಅನ್ನಲ್ಲ, ಜೆರಾಕ್ಸ್ ಅಂತೀವಲ್ವಾ, ಹಾಗೆ ಮಂಚೂರಿ ಅಂದ ತಕ್ಷಣ ಗೋಬಿ ಮಂಚೂರಿ ಅಂತ ಹೇಳ್ಬಿಡ್ತೀವಿ. ಎಲ್ಲ ಒಂದೇ ಫ್ಯಾಮಿಲಿ, ಕೋಸ್ ಫ್ಯಾಮಿಲಿನೇ ಇದು. ಸೊ ಟೇಸ್ಟ್ ಮಾಡೋಣ ಅಂಕಲ್. ನಾವು ಇಲ್ಲೇ ಮಾಡ್ತಾ ಇರ್ತೀವಲ್ಲ, ನೀವು ಮಾಡಿದ್ದೀರಾ? ಕರೆಕ್ಟ್, ನಾನು ಮಾಡ್ತೀನಿ. ಬಿಸಿ 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 ಇದೆ.
ನೈಸ್. ಚೆನ್ನಾಗಿದೆ. ಸ್ವೀಟ್ ಮೇಲೆ ಇದೆಲ್ಲ, ಸ್ವೀಟ್ ಮೇಲೆ ಸ್ವಲ್ಪ ಸ್ವೀಟ್. ಚೂರು ಸ್ವೀಟ್ ಮೇಲೆ ಇದೆ. ಹ್ಮ್ ಚೆನ್ನಾಗಿದೆ. ಇದು ಹಾಫ್ ಪ್ಲೇಟು. ಹಾಫ್. ನಾವು ತಗೊಂಡಿರೋದು ಹಾಫ್ ಪ್ಲೇಟ್. ಇದು ಹಾಫ್ ಪ್ಲೇಟು 35, ಫುಲ್ ಪ್ಲೇಟು 60. ಇದು ಅರ್ಧ ಪ್ಲೇಟು, ಜೊತೆನಲ್ಲಿ 2 ಈರುಳ್ಳಿ, 1 ಸೌತೆಕಾಯಿ ಇಟ್ಕೊಟ್ಟಿದ್ದಾರೆ. ಇಷ್ಟು ಬರುತ್ತೆ. ಚೆನ್ನಾಗಿದೆ, ತುಂಬಾ ಸಾಸಿ ಆಗೂ ಇಲ್ಲ. ಇದೊಂದು ಅಡ್ವಾಂಟೇಜ್ ಏನಂದ್ರೆ ನಾವು ಕಸ್ಟಮೈಸಬಲ್ ಆಗಿ ಮಾಡಿಸ್ಕೋಬಹುದು. ಸ್ವೀಟ್ ಕಡಿಮೆ ಬೇಕು ಅಂದ್ರೆ ಸ್ವೀಟ್ ಕಡಿಮೆ ಹೇಳ್ಬೇಕು, ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಹೇಳ್ಬೋದಿತ್ತು. ಬಟ್ ರಾಗ್ ಅವ್ರು ಹೆಂಗ್ ಮಾಡ್ತಾರೆ ಅಂತ ಟೇಸ್ಟ್ ಮಾಡಿದ್ರೆ ಗೋಬಿ ಇಸ್ ನೈಸ್. ಬಟ್ ನನಗೆ ಒಂಚೂರು ಸ್ವೀಟ್ ಕಡಿಮೆ ಇದ್ದಿದ್ರೆ ಇನ್ನೂ ಇಷ್ಟ ಆಗಿರೋದು ಅನ್ಸುತ್ತೆ. ಅದೇ ಕಸ್ಟಮೈಸಬಲ್ ಆಗಿ ಮಾಡಿಸ್ಕೋಬಹುದಿತ್ತು. ನೋಡಿ ಟೇಸ್ಟ್ ಮಾಡು. ಕೆಲವರು ಸ್ವೀಟ್ ಜಾಸ್ತಿ ಬೇಕು ಅಂತ, ಹೌದು. ನಮಗೆ ಅಸಲು ಸ್ವೀಟೇ ಬೇಡ ಅಂದ್ರೆ ಹಾಕೋದೇ ಇಲ್ಲ. ಕರೆಕ್ಟ್. ಯಾವ ತರ ಬೇಕೋ ಮಾಡ್ಕೊಡ್ತಾರೆ. ಲೈಕ್ ದಿಸ್. ಸ್ವಲ್ಪ ಟೇಸ್ಟ್ ಮಾಡಿ. ಸ್ವಲ್ಪ ಸ್ವೀಟ್ ಮೇಲಿದೆ. ಲೋಕೋ ಭಿನ್ನ ರುಚಿ. ಲೋಕೋ ಭಿನ್ನ ರುಚಿ. ನಮಗೆ ಸ್ವೀಟ್ ಅಂದ್ರೆ ನಮ್ಮ ಅಮ್ಮಂಗೆ ಸ್ವೀಟ್ ಚೆನ್ನಾಗಿದೆ ಅಂದ್ರು. ಸ್ವೀಟ್ ಮಾತ್ರ ಕಡಿಮೆ. ನೆಕ್ಸ್ಟ್ ಟೈಮ್ ಆರ್ಡರ್ ಮಾಡುವಾಗ ಒಂಚೂರು ಸ್ವೀಟ್ ಕಡಿಮೆ ಹೇಳ್ಬೇಕು ನಾವು. ನಾನೊಂದ್ ಸ್ವಲ್ಪ ಟೇಸ್ಟ್ ನೋಡೋದಕ್ಕೆ ಅಂತ ಡ್ರೈ ಗೋಬಿ ಹಾಕಿಸ್ಕೊಂಡೆ. ಯಾಕಂದ್ರೆ ಇದು ಮೂಲ ಅಲ್ವಾ, ಇದ್ರ ಮೇಲೇನೆ ನಮ್ಗೆ ಏನ್ ಬೇಕೋ ಅದು ಬಿಲ್ಡ್ ಮಾಡ್ಬೋದು. ಸೊ ಇದು ಹೇಗಿದೆ ಅಂತ ನೋಡಿದ್ರೆ ನಮಗೊಂದು ಅಂದಾಜು ಗೊತ್ತಾಗ್ಬಿಡುತ್ತೆ ಅಲ್ವಾ ಅಂಕಲ್. ತಗೊಳ್ಳಿ ಡ್ರೈ ಗೋಬಿ 1 ಪೀಸ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಿಸಿ ಇದೆ, ಕ್ರಿಸ್ಪಿ ಆಗಿ ನೋಡಿ, ಸಖತ್ ಕ್ರಿಸ್ಪಿ ಆಗಿದೆ. ಸೂಪರ್ ಆಗಿದೆ ಇದು ಕೂಡ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಫಸ್ಟ್ ಹಂಗಿದ್ರೆ ನಾವು ಡ್ರೈ ಗೋಬಿನ ಹಾಫ್ ಪ್ಲೇಟ್ ಹೇಳ್ಬಿಡ್ಬೋದಿತ್ತು. ಒಂದು ಹಾಫ್ ಪ್ಲೇಟ್ ಡ್ರೈ ಗೋಬಿ, ಹಾಫ್ ಪ್ಲೇಟ್ ವಿತ್ ಗ್ರೇವಿ. ಬಟ್ ನೆಕ್ಸ್ಟ್ ಟೈಮ್ ನಾನು ಇಲ್ಲಿ ಬಂದಾಗ ಗ್ಯಾರಂಟಿ ಒಂಚೂರು ಸ್ವೀಟ್ ಕಡಿಮೆ ಹಾಕಿರ್ತೀನಿ. ಇದು ಹಿಂಗೇನ ಸಕ್ಕತ್ತಾಗಿದೆ. ಬೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇದು ಚೆನ್ನಾಗಿದೆ ಅಂದ್ರೆ ಇದ್ರ ಮೇಲೆ ನಾವ್ ಹೆಂಗ್ ಬೇಕೋ ಕಸ್ಟಮೈಸಬಲ್ ಆಗಿ ಮಾಡಿಸ್ಕೋಬಹುದು. ಇಲ್ಲಿ ಸಮೋಸಾ ಬಂದು 20 ರೂಪಾಯಿ, ಜಾಮೂನ್ ಬಂದು ಒಂದು 15 ರೂಪಾಯಿ, ಫುಲ್ ಪ್ಲೇಟ್ ಮಂಚೂರಿ ಬಂದು 60, ಹಾಫ್ ಪ್ಲೇಟ್ ಬಂದು 35 ರೂಪಾಯಿ. ಓಕೆ, ಇದು ಬಂದು ಚಿಂತಾಮಣಿ ಟ್ಯಾಂಕ್ ಬಂಡ್ ರೋಡ್ ಅಲ್ಲಿ ಸುರೇಶ್ ಗೋಬಿ ಇರೋದು. ಸಾಯಂಕಾಲ ಮಾತ್ರ ಇರ್ತಾರೆ ಇವರು, ಯಾವತ್ತೂ ರಜಾ ಇಲ್ಲ. ಸಂಜೆ ಹೊತ್ತು ಮಾತ್ರ ಸಿಗುತ್ತೆ ನಿಮ್ಗೆ. ನೈಸ್. ಇಲ್ಲಿ ಸಮೋಸಾ ಮತ್ತೆ ಮಂಚೂರಿ ಇವ್ರು ಮಾಡ್ತಾರೆ, ಜಾಮೂನು ಇವ್ರು ಮಾಡ್ತಾರೆ. ಬಟ್ ನೋಡಿ, ಅದು ಬಿಟ್ಟು ಮಿಕ್ಕಿದ ಸ್ನಾಕ್ ಐಟಮ್ ಎಲ್ಲ ಪರ್ಚೇಸ್ ಸಿಗುತ್ತೆ. ನೀವು ಬೇಕು ಅಂದ್ರೆ ಅದನ್ನು ತಗೋಬಹುದು. ಆಯ್ತಾ, ಸಮೋಸಾ ಇಸ್ ಲುಕಿಂಗ್ ವೆರಿ ನೈಸ್. ನೋಡಿ ಅಂಕಲ್, ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಂಗೆ ಇಟ್ಕೊಳಕ್ ಆಗ್ತಾ ಇಲ್ವಾ? ನಾನು ಇಟ್ಕೊಳ್ತೀನಿ ಬಿಡು. ನೋಡಿ ಅಲ್ವಾ, ಸ್ಟಫಿಂಗ್ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಇವರು ಇದಕ್ಕೆ ಏನು ಚಟ್ನಿ ಏನೋ ಬೇರೆ ಹಾಕೊಟ್ಟಿದ್ದಾರೆ. ಏನೋ ಚಟ್ನಿ ಬೇರೆ ಹಾಕಿದ್ದಾರೆ. ಪುದೀನಾ ಚಟ್ನಿ ಬಟ್ ಬೇರೆ ತರ ಇದೆ. ನೀವು ಸಮೋಸಾ ಜೊತೆ ತಗೊಳ್ಳಿ ಅಂತಾರೆ. ತಗೊಂಬಿಡ, ಅದು ಪೀಸ್ ತಗೊಂಬಿಡ. ತಗೋ ಅಪ್ಪಂಗೆ ತಿನ್ಸು ಒಂಚೂರು ತಗೋ. ಇದು ಫಸ್ಟ್ ನಾನು ಪ್ಲೇನ್ ಸಮೋಸಾ ಟೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಚೆನ್ನಾಗಿದೆ. ಸ್ಟಫಿಂಗ್ ತುಂಬಾ ಚೆನ್ನಾಗಿದೆ. ಸ್ಟಫಿಂಗ್ ಇಸ್ ವೆರಿ ನೈಸ್. ಔಟರ್ ಲೇಯರು ಚೆನ್ನಾಗಿದೆ. ನನಗೆ ಸಮೋಸಾ ಹಂಗೆ ತಿನ್ಬಿಡ್ಬೋದು. ನನಗೇನು ಚಟ್ನಿ ಕೆಚಪ್ ಏನು ಬೇಡ. ಆಕ್ಚುಲಿ ಇದಕ್ಕೆ ಸ್ವಲ್ಪ ಹುಳಿ ಮುಂದೆ ಇದೆ ಚಟ್ನಿಗೆ. ನನಗೇನೊಂಚೂರು ಉಪ್ಪು ಬೇಕು. ಸಮೋಸಾ ಮಾತ್ರ ಸೂಪರ್ ಆಗಿದೆ. ಎಲ್ಲ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ. ಓಕೆ, ಈಗ ಮಂಚೂರಿ ತಿಂದಿದ್ ನೋಡಿದ್ರಿ. ಈಗ ನೆಕ್ಸ್ಟ್ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಸರ್ಪ್ರೈಸ್. ಕರೆಕ್ಟ್. ಅಂಕಲ್ ನೋಡಿ ಎಷ್ಟು ಚೆನ್ನಾಗಿರ್ತೀವಿ ನೋಡ್ರಿ. ಸಸ್ಪೆನ್ಸ್ ಅಂತ ಹೇಳೇ ಬಿಟ್ರು. ಹಾಗಿದ್ರೆ ಇನ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಎಲ್ಲಿ ಅಂತ ನಿಮಗೆ ಜಾಗ ಸಸ್ಪೆನ್ಸ್ ರಿವೀಲ್ ಆಗುತ್ತೆ. ಅಷ್ಟರಲ್ಲಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಸುರೇಶ್ ಗೋಬಿ ಮಂಚೂರಿ ನೋಡಿದ್ರಿ ಅಲ್ವಾ? ಗೋಬಿ ಮಂಚೂರಿ ತಿಂದ್ಮೇಲೆ ಗೋಬಿ, ಓಕೆ, ನಾನು ಪದೇ ಗೋಬಿ ಅಂತಾನೆ ಹೇಳ್ತಿರ್ತೀನಿ. ನಿಮಗೆ ಈಗಾಗಲೇ ಅರ್ಥ ಆಗಿದೆ ಅದು ಕ್ಯಾಬೇಜ್ ಮಂಚೂರಿ ಅಂತ. ಎನಿವೇಸ್, ಮಂಚೂರಿ ತಿಂದ್ಮೇಲೆ ಸ್ವಲ್ಪ ಡೈಜೆಷನ್ಗೆ ಈಸಿ ಆಗುವಂಥದ್ದು ಏನಾದರೂ ಬೇಕು ಅಂತ ಅನ್ಸುತ್ತೆ ಅಲ್ವಾ? ಅಂಡ್ ಮೋರ್ ಓವರ್ ಚಿಂತಾಮಣಿನಲ್ಲಿ ಈ ಜಾಗ ತುಂಬಾ ಫೇಮಸ್.
ಸುಮಾರು ವರ್ಷಗಳಿಂದ ಇದ್ದಾರೆ ಇವರು. ಕೊಂಡಯ್ಯ ಕೂಲ್ ಡ್ರಿಂಕ್ಸ್, ಚಿಂತಾಮಣಿಯ ಕಾಂಪ್ಲೆಕ್ಸ್ ಅಲ್ಲಿ ಕೊಂಡಯ್ಯ ಕೂಲ್ ಡ್ರಿಂಕ್ಸ್ ನೋಡಿ, ಅದ್ರ ಮುಂದೆ ಬಂದಿದ್ದೀನಿ ಇವಾಗ. ಸೊ ಇಲ್ಲಿ ನನ್ನಾರಿ ತುಂಬಾ ಫೇಮಸ್ ಆಯ್ತಾ. ಬಟ್ ಇವತ್ತು ನಾನು ನನ್ನಾರಿ ತಗೊಳ್ತಾ ಇಲ್ಲ. ಏನೇನ್ ತಗೊಳ್ತೀನಿ ಅಂತ ನೀವು ಈ ವಿಡಿಯೋ ನೋಡ್ತಾ ಇರಿ, ನಿಮಗೆ ಗೊತ್ತಾಗತ್ತೆ. ನಾನು ಪದೇ ಆ ಕಡೆ ಈ ಕಡೆ ಯಾಕೆ ನೋಡ್ತಾ ಇದೀನಿ ಅಂದ್ರೆ ನಮ್ಮ ಮಂಜು ಅಂಕಲ್ ಎಲ್ಲ ಹೋಗಿದ್ದಾರೆ, ಅವ್ರು ಬರ್ತಾ ಇದಾರೆ ಆನ್ ದ ವೇ. ಸೊ ಅಷ್ಟರಲ್ಲಿ ನಾವ್ ಏನೇನ್ ಬೇಕೋ ಆರ್ಡರ್ ಮಾಡಿರೋಣ. ಆಮೇಲೆ ಈ ವಿಡಿಯೋನಲ್ಲಿ ಮಂಜು ಅಂಕಲ್ ಜಾಯಿನ್ ಆಗ್ತಾರೆ. ಓಕೆನಾ? ನನ್ನ ಪಾರ್ಟ್ನರ್ ಮಿಸ್ಸಿಂಗ್ ಅಂತ ನಿಮ್ಗೆ ಅನಿಸ್ತಾ ಇದೆ ಅಲ್ವಾ? ಬರ್ತಾರೆ, ಇನ್ನೇನ್ ಸದ್ಯದಲ್ಲಿ ಜಾಯ್ನ್ ಆಗ್ತಾರೆ. ಬನ್ನಿ ನಾವೇನೇನ್ ಬೇಕು ಅಂತ ಎಕ್ಸ್ಪ್ಲೋರ್ ಮಾಡೋಣ. ಆಕ್ಚುಲಿ ಮೆನು ಇಲ್ಲ ಇದೆ, ನೋಡೋಣ ಇರಿ. ಅಬ್ಬಬ್ಬಬ್ಬ ಇವನ್ ಬಂದಂತೆ ನೋಡಿ. ಎನಿವೆ ಮೆನುನಲ್ಲಿ ಏನೇನಿದೆ ಗೊತ್ತಾ? ನನ್ನರಿ ಸೋಡಾ ಮಸಾಲ ಫುಲ್ಲು, ಮತ್ತೆ 1/2 ಇದೆ. ಫುಲ್ ಆದ್ರೆ 30 ರೂಪಾಯಿ, 1/2 ಆದ್ರೆ 40 ರೂಪಾಯಿ ಅಂತೆ ಫುಡ್. ಅಂಡ್ ಸೇಮ್ ಇರುವಂತ ಹೋಗೋದು 1 ನಿಮಿಷ. ಸೇಮ್ ವಿತ್ ಡ್ರೈ ಫ್ರೂಟ್ ಅಷ್ಟೇ. ಫುಲ್ ತಗೊಂಡ್ರೆ 100 ರೂಪಾಯಿ, ಬೈಟು ತಗೊಂಡ್ರೆ 120 ರೂಪಾಯಿ. ಓಕೆ, ಇವಾಗ ಓದು ಏನೇನಿದೆ ಎಲ್ಲ ಅಲ್ಲ, ಹೈಲೈಟ್ಸ್ ಓದ್ತಾ ಹೋಗ್ಬೇಕು. ಸೋಡಾ ಐಟಮ್ಸ್ ಇದೆ. ಆಮೇಲೆ ಸೋಡಾನಲ್ಲಿ ಮಸಾಲ, ಲೆಮನ್, ಪ್ಲೇನ್ ಲೆಮನ್, ಅದ್ರಲ್ಲಿ ಲೆಮನ್ ಜ್ಯೂಸು, ಅದ್ರಲ್ಲಿ ಇನ್ನೊಂದು ಸ್ಪೆಷಲ್ ಒಂದಿದೆ, ಅದನ್ನ ನಾನು ತಗೊಳ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಚಿಲ್ಲಿ ಸೋಡಾ ತಗೋಬೇಕು ಅಂತ ಫಿಕ್ಸ್ ಆಗಿದ್ದೀನಿ. ಓಕೆ, ಅದು ಬಿಟ್ಟು ಐಟಮ್ಸ್ ಬಾದಾಮ್ ಮಿಲ್ಕ್, ಲಸ್ಸಿ, ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್, ರೋಸ್ ಮಿಲ್ಕ್, ಗ್ರೇಪ್ ಲಸ್ಸಿ, ಮ್ಯಾಂಗೋ ಲಸ್ಸಿ. ನಿಮ್ಮ ಅಪ್ಪಂಗೆ ಇದ್ರಲ್ಲಿ ಏನ್ ಫೇವ್ರೇಟ್ ಹೇಳಿ ನೋಡೋಣ. ರೋಸ್ ಮಿಲ್ಕ್. ಕರೆಕ್ಟ್, ಪ್ರಶಾಂತ್ ರೋಸ್ ಮಿಲ್ಕ್ ತುಂಬಾ ಇಷ್ಟ. ಫ್ರೂಟ್ ಜ್ಯೂಸ್ಗಳಲ್ಲಿ ಎಲ್ಲಾ ಫ್ರೂಟ್ ಜ್ಯೂಸಸ್ ಇದೆ ಆಯ್ತಾ. ಅದ್ರಲ್ಲಿ ತುಂಬಾ ಕಣ್ಣು ಕಾಣಿಸ್ತಾ ಇರೋದು ಅಂತ ಹೇಳಿದ್ರೆ ನಂಗೆ ಡ್ರ್ಯಾಗನ್ ವಿಚ್ ಇಸ್ ಸೀಸನಲ್, ಬಟರ್ ಫ್ರೂಟ್, ಕಿವಿ, ಮಸ್ಕ್ ಮೆಲನ್, ವಾಟರ್ ಮೆಲನ್ ಇವೆಲ್ಲ ಸೀಸನಲ್ ಆಯ್ತಾ. ಮ್ಯಾಂಗೋ ಆಲ್ಸೋ ಸೀಸನಲ್, ಕರೆಕ್ಟ್. ಇವಾಗ ಮ್ಯಾಂಗೋ ಸೀಸನ್ ಅಲ್ಲಿ ಇದೆ. ಬಟರ್ ಫ್ರೂಟ್, ಮಸ್ಕ್ ಮೆಲನ್ ಮತ್ತೆ ಡ್ರ್ಯಾಗನ್ ಈ 3 ಬಿಟ್ಟು ಇನ್ನೆಲ್ಲ ಸಿಗುತ್ತೆ ಅಂತ ಹೇಳಿದಾರೆ. ಸೊ ಕಿವಿ ಯಾರಾದ್ರೂ ಟ್ರೈ ಮಾಡೋರಿತ್ತು ಅಂದ್ರೆ ನಾವು ಟ್ರೈ ಮಾಡಬಹುದು. ಎಲ್ಲ ಕಣ್ಣು ಅಂದ್ರೆ ಸೋಡಾ ಮೇಲೆ ಹೋಗ್ತಾ ಇದೆ, ಬಿಕಾಸ್ ಇವಾಗ ಸೋಡಾ ಬೇಕು ಅನಿಸ್ತದೆ. ಸೊ ಹಾಗಾಗಿ ಸೋಡಾ ಮೇಲೆ ಹೋಗ್ತಾ ಇದೆ ಕಣ್ಣು. ಬನ್ನಿ ಆರ್ಡರ್ ಮಾಡೋಣ. ಅಂಡ್ ಇಲ್ಲಿ ಇನ್ನೊಂದು ಏನ್ ಗೊತ್ತಾ ನನಗೆ ಕಾಣಿಸಿದ್ದು, ಅವೈಲಬಲ್ ನನ್ನಾರಿ ಲಿಕ್ವಿಡ್ 160 ಅಂತೆ 1 ಲೀಟರ್ಗೆ. ಅದೇನಂತ ಗೊತ್ತಿಲ್ಲ ನನಗೆ. ನನ್ನಾರಿ ಲಿಕ್ವಿಡ್ ಸಿಗುತ್ತೆ, ಮನೆಗೆ ತಗೊಂಡು ಹೋಗಿ ನಾವು ಜ್ಯೂಸ್ ಮಾಡ್ಕೋಬಹುದು. ನನ್ನಾರಿ ಜ್ಯೂಸ್ ಬೇಕು ಅಂದ್ರೆ ಜ್ಯೂಸ್, ಸೋಡಾ ಜೊತೆ ಬೇಕು ಅಂದ್ರೆ ಸೋಡಾ ಜೊತೆ. ಬಟ್ ನನ್ನಾರಿ ಕಾನ್ಸಂಟ್ರೇಟ್, ಅದು ಮೋಸ್ಟ್ಲಿ ನನ್ನಾರಿ ಕಾನ್ಸಂಟ್ರೇಟ್ 1 ಲೀಟರ್ಗೆ 160 ರೂಪಾಯಿ. ಅದನ್ನು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಓಕೆ, ರಿಫ್ರೆಶಿಂಗ್ ಡ್ರಿಂಕ್, ಸರ್ವ್ ಹೆಲ್ದಿ, ಸರ್ವ್ ಕೂಲ್ ಅಂತ. ಸೂಪರ್. ಬಂದ್ರು ನೋಡಿ ಅಲ್ಲ ಅಂಕಲ್, ಅಲ್ಲಿ ಮಂಜು ಅಂಕಲ್ ಎಂಟ್ರಿ. ಓಕೆ, ನಾನು ಪ್ರಶಾಂತ್ ಅಲ್ಲಿ ಮಾತಾಡ್ತಾ ಇದ್ವಿ ಆಯ್ತಾ, ಕಿವಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಅಷ್ಟೊಳಗೆ ಅವ್ರು ಕಿವಿ ಜ್ಯೂಸ್ ರೆಡಿ ಮಾಡೇ ಬಿಟ್ಟಿದ್ದಾರೆ, ಆರ್ಡರ್ ಮಾಡಿದ್ವಿ ಅನ್ಕೊಂಡು. ಸೊ ಎನಿವೆ ಇವಾಗ ನಾವು ಕಿವಿಯಿಂದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ನನ್ ಕಿವಿ ಎಲ್ಲ ಫ್ರೂಟ್ ಕಿವಿ, ಜೋಕಿದು ನಗ್ಬೇಕು. ನಾವಲ್ಲಿ ಗೋಬಿ ಆಮೇಲೆ ಇದು ಸಮೋಸ ಎಲ್ಲ ತಿಂದ್ವಲ್ಲ, ಇವಾಗ ಅದೆಲ್ಲ ಚೆನ್ನಾಗಿ ಜೀರ್ಣ ಆಗ್ಲಿ ಅಂತ ಇದನ್ನ ಕುಡಿತಾ ಜ್ಯೂಸ್ ಕುಡಿದು ಆಮೇಲೆ ಸೋಡಾ ಕುಡಿತೀವಿ. ಆಮೇಲೆ ಸೋಡಾ ಕುಡಿತೀವಿ. ಇಲ್ಲಿ ನೋಡಿ ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿ. ನೀನ್ ಕುತ್ಕೋಬಾ ಅಲ್ಲಿ, ಕುತ್ಕೋಬಾ ಇಲ್ಲಿ, ಕುತ್ಕೋಬಾ, ಬೀಳಿಸ್ಬಿಡ್ತೀಯ. ಆಕ್ಚುಲಿ ಕುತ್ಕೋ ಆರಾಮಾಗಿ. ಸೂಪರ್ ಆಗಿದೆ. ಏನೇನೆಲ್ಲ ಹಾಕಿದಾರಂತೆ? ಪುದೀನ, ಶುಂಠಿ, ಓ ಹಸಿಮೆಣಸಿನಕಾಯಿ, ವೆರಿ ನೈಸ್. ಪುದೀನ ಶುಂಠಿ ಎಲ್ಲ ಇರೋದ್ರಿಂದ ಡೈಜೆಷನ್ ಸಕದಾಗತ್ತಲ್ವಾ. ಶುಗರ್ಲೆಸ್ ನನ್ನಾರಿ ಸಿರಪ್. ನಿಮ್ಮಲ್ಲಿ ನನ್ನಾರಿ ತುಂಬಾ ಫೇಮಸ್ ಅಲ್ವಾ? ಸೊ ಇಲ್ಲಿ ಚಿಲ್ಲಿ ಸೋಡಾ, ನನ್ನ ಚಿಲ್ಲಿ ಸೋಡಾ ರೆಡಿ ಆಗ್ತಾ ಇದೆ. ಚಿಲ್ಲಿ ಸೋಡಾ ನೋಡಕ್ ಸಕ್ಕದ ಕಾಣಿಸ್ತಾ ಇದೆ. 1 ಪೀಸ್ ನಿಂಬೆ ಹಣ್ಣು ಹಾಕಿ ಕೊಟ್ಟಿದ್ದಾರೆ ನೋಡಿ. ನನಗೆ ಗೊತ್ತಿರ್ಲಿಲ್ಲ ಸ್ಟ್ರಾನಲ್ಲಿ ಕುಡಿಬೇಕು ಅಂತ. ಅವರೇ ಹೇಳಿದ್ರು ಸ್ಟ್ರಾ ಇಟ್ಕೊಳ್ಳಿ ಮೇಡಮ್, ಇಲ್ಲೆಲ್ಲ ಅಂದ್ರೆ ಇಲ್ಲೆಲ್ಲ ಉರಿಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಅಂತ. ಸೊ ಲೆಟ್ಸ್ ಟ್ರೈ. ಫಸ್ಟ್ ಟೈಮ್ ನಾನು ಚಿಲ್ಲಿ ಸೋಡಾ ಕುಡಿತಿರೋದು. ಸಕ್ಕದಾಗಿದೆ. ಒಂಥರ ಕುಡಿದ ಮೇಲೆ 2 ಸೆಕೆಂಡ್ಗೆ ಫುಲ್ ಏನೇನ್ ಫ್ಲೇವರ್ಸ್ ಇದೆ ಎಲ್ಲಾನು ಬರ್ತಾ ಇರುತ್ತೆ. ಒಂದು ಸಿಪ್ ಟೇಸ್ಟ್ ಮಾಡ್ತೀಯ ಬಾಯಿಲಿ, ಕಮ್ಮಿ ನಿಧಾನ ಕುಡಿ. ಚಿಲ್ಲಿ ಇದು ಹೇಳಿಲ್ವಾ ಅಲ್ವಾ? ಎಲ್ಲ ನುಂಗದ ಮೇಲೆ ಫ್ಲೇವರ್ ಬರ್ತಿದೆ. ನೈಸ್ ಅಲ್ಲ, ಸಕ್ಕದಾಗಿದೆ. ಹಲೋ ಸರ್, ನಂದಿದು ಏನು ಸೋಡಾ? ಸೋಡಾ ಇವಾಗ ಗೊತ್ತಾಗ್ತದೆ ಸೆಕೆಂಡ್ ಸಿಪ್ಗೆ. ಇಲ್ಲಿ ಸಕ್ಕದಾಗಿದೆ. ನನಗೆ
ಒಂಥರ ಇದು ಕುಡಿತಿದ್ರೆ ಸ್ವಲ್ಪ ನಾವು ಧರ್ಮಸ್ಥಳ ಕುಕ್ಕೆಗೆ ಹೋಗುವಾಗ ಫುಲ್ ಜಾರ್ ಸೋಡಾ ಕುಡ್ದಿದ್ವಿ, ಅದೊಂದು ಸ್ವಲ್ಪ ಜ್ಞಾಪಕ ಬರ್ತಾ ಇದೆ. ಸಕ್ಕತ್ತಾಗಿದೆ ಫ್ಲೇವರು. ಪುದೀನ, ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದೀನಿ ಅಂದ್ರು. ನಿಂಬೆ ಹಣ್ಣು ಸಕ್ಕತ್ತಾಗಿ ಹಾಕಿದ್ದಾರೆ. ಸೊ ಎಲ್ಲಾನು ಮಿಕ್ಸ್ ಆಗಿ ಸೂಪರ್ ಟೇಸ್ಟ್ ಕೊಡ್ತದೆ. ತುಂಬಾ ಚೆನ್ನಾಗಿದೆ ಅಂಕಲ್. ಚಿಲ್ಲಿ ಸೋಡಾ ಸಕ್ಕತ್ತಾಗಿದೆ. ಏನಿದು? ಚಿಲ್ಲಿ ಸೋಡಾ. ಓ ಚಿಲ್ಲಿ ಸೋಡಾ. ಸೂಪರ್ ಆಗಿದೆ ಅಂತ. ಹೌದಾ? ಹಾ ಸಕ್ಕತ್ತಾಗಿದೆ. ಅದೇ ನನಗೆ ಗೊತ್ತಿರಲಿಲ್ಲ ಸ್ಟ್ರಾ ಹಾಕೊಂಡು ಕುಡಿಬೇಕು ಅಂತ. ಸ್ಟ್ರಾಂಗ್ ಖಾರ ಇರುತ್ತೆ ಅನ್ಕೊಂಡೆ. ಇದೆ ಅಂದ್ರೆ ತುಂಬಾ ಖಾರ ಆ ತರ ಏನಿಲ್ಲ, ಚೆನ್ನಾಗಿದೆ. ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅವ್ರು ಹೇಳಿದ್ರು ಸ್ಟ್ರಾಂಗ್ ಅಲ್ಲಿ ಕುಡೀರಿ, ಇಲ್ಲಾಂದ್ರೆ ಇಲ್ಲೆಲ್ಲ ಉರಿ ಬಂದ್ಬಿಡುತ್ತೆ. ನೋಡಿ ಮಸಾಲೆ ಹಾಕಿದ್ದಾರೆ, ನೋಡಿ ಮಸಾಲೆ ಹಾಕಿದ್ದಾರೆ ಫುಲ್. ಸ್ಲೈಸ್ ಇದೆ. ಸಕ್ಕತ್ತಾಗಿದೆ, ವೆರಿ ನೈಸ್. ಒಂದು ನಿಮಿಷ ರೀ, 25 ಪೈಸಾ, 20 ರುಪೀಸು, 10 ರುಪೀಸು, 5 ಪೈಸಾ, 5 ಪೈಸಾ, 10 ಪೈಸಾ. ಹಾ ಪರವಾಗಿಲ್ಲ. ಇದು ಇದೆ 500 ಇದೆ, 1 ರೂಪಿ ಕಾಯಿನ್. ನನ್ನ ಹತ್ರ 1000 ಕೂಡ ಇದೆ. ಹಾ ಇದು ಯಾರ್ದು ಸರ್ ಇದು ಕಲೆಕ್ಷನ್ಸ್ ಎಲ್ಲ? ಆಸೆ ಇದೆ. 2-3 ನಮ್ಮ ತಾತ ಅವರು ಇಟ್ಟಿದ್ರು. ಹಾ ಇನ್ನೆಲ್ಲ ಬರೋ ಕಸ್ಟಮರ್ಸ್ ಕೊಟ್ಟಿರೋದು ಎಲ್ಲಾನು. ಹೌದಾ? ಇದು ನೋಡಿ ಕೊಟ್ಟಿರ್ತಾರೆ. ಅದೇ ನನ್ಗೆ ಪ್ರಶಾಂತ್ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು ಈ ತೂತ್ ನಾಣ್ಯ ಅಂತ, ನಾನು ನೋಡೇ ಇರ್ಲಿಲ್ಲ. ತಗೊಂಡಿದ್ದು ಹಾ ಕೊಟ್ಟು ತಗೊಂಡಿದ್ದು. ಹೌದಾ? 200 ಗೆ 4 ಓ ವೆರಿ ನೈಸ್. ಕೂತದ್ದು. ಅವ್ರದ್ದು ಕಾಯಿನ್ ಕಲೆಕ್ಷನ್ ಇತ್ತಂತೆ. ನನ್ಗೆ ಆಕ್ಚುಲಿ ತೂತ್ ನಾಣ್ಯ ಅಂದ್ರೆ ಗೊತ್ತೇ ಇರ್ಲಿಲ್ಲ, ಇಲ್ಲೇ ನೋಡಿದ್ ನಾನು. ಈ ಕಡೆ ಎಲ್ಲರೂ ಕೊಟ್ಟಿರೋದೆ. ಅಲ್ಲಿ ವರ್ಕ್ ಮಾಡೋರು ಇಲ್ಲಿ ಜ್ಯೂಸ್ ಕುಡಿದಾಗ ಎಲ್ಲರೂ. ಓ ಸೂಪರ್. $, ಡಾಲರು. ಇದು ಡಾಂಗೋ, ವಿಯೆಟ್ನಾಮೀಸ್ ಡಾಂಗೋ. ಇದು ಬಾತ್. ಸರ್ ಇಲ್ಲಿ ಟೈಮಿಂಗ್ಸ್ ಏನು? ಬೆಳಗ್ಗೆ 7 ಇಂದ ರಾತ್ರಿ 10 ತನಕ ಇತ್ತು. ಬೆಳಗ್ಗೆ 7 ಇಂದ ರಾತ್ರಿ 10 ತನಕ. ವಿಂಟರ್ ಇರ್ಲಿ ಮಳೆ ಬೀಳಲಿ ಏನೇ ಇರ್ಲಿ 7 ಇಂದ 10 ತನಕ. ಓ ಸೂಪರ್. ಸೊ ಯಾವತ್ತು ರಜಾ ಅಂತ ಏನಿಲ್ವಾ? ಮಧ್ಯಾಹ್ನ ಕ್ಲೋಸ್ ಮಾಡೋದು ಅದು ಇಲ್ಲ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಕಾಂಪ್ಲೆಕ್ಸ್ ಅಲ್ಲಿ, ಚಿಂತಾಮಣಿ ಕಾಂಪ್ಲೆಕ್ಸ್ ಅಲ್ಲೇನೆ. PCR ಕಾಂಪ್ಲೆಕ್ಸ್. ನಾವು ಚಿಂತಾಮಣಿ ಕಾಂಪ್ಲೆಕ್ಸ್ ಅಂತ ಒಂದು ಅಭ್ಯಾಸ. PCR ಕಾಂಪ್ಲೆಕ್ಸ್ ಇದು. ಓಕೆ, PCR ಕಾಂಪ್ಲೆಕ್ಸ್ ಅಲ್ಲಿ ಕೊಂಡಯ್ಯ ಕೂಲ್ ಡ್ರಿಂಕ್ಸ್. ಓಕೆ, ಬೆಳಗ್ಗೆ 7 ಗಂಟೆಗೆ ಶುರು ಆಗ್ಬಿಡುತ್ತೆ. 7 ಗಂಟೆಗೆ ನನಗೆ ಎಲ್ಲಾನು ಸಿಗುತ್ತಾ ಹೇಗೆ? 7 ಗಂಟೆಗೆ ನಾನು ಒಬ್ಬ ಬಂದಿರ್ತೀನಿ. ಎಲ್ಲ 9 ಗಂಟೆಗೆ ಎಲ್ಲ ರೆಡಿ ಇರುತ್ತೆ. 9 ಗಂಟೆಗೆ ರೆಡಿ ಇರುತ್ತೆ. ಸೊ ಆಡಿಯನ್ಸ್ 9 ಗಂಟೆಗೆ ಬರಕ್ಕೆ ಹೇಳಿದ್ರೆ ಒಳ್ಳೇದು. 9 ರಿಂದ ರಾತ್ರಿ 10. ಓಕೆ, ಸೊ ಬಟ್ ಎಲ್ಲಾನು ಅವೈಲೇಬಲ್ ಇರುತ್ತೆ. ಎಲ್ಲ ಅವೈಲೇಬಲ್. ಸೀಸನಲ್ ಫ್ರೂಟ್ಸ್ ಸೀಸನಲ್, ಬಟ್ ಅದು ಬಿಟ್ಟು ಮಿಕ್ಕಿದ ಸೋಡಾ, ನನ್ನಾರಿ ಅದೆಲ್ಲ ಅವೈಲೇಬಲ್ ಇರುತ್ತೆ. ಎನಿ ಟೈಮ್ ಇರುತ್ತೆ. ಓಕೆ, ವೆರಿ ನೈಸ್, ಥ್ಯಾಂಕ್ ಯು. ಓಕೆ, ಕೊಂಡಯ್ಯ ಕೂಲ್ ಡ್ರಿಂಕ್ಸ್ ಅಲ್ಲಿ ಕೂಲ್ ಆಗಿರುವಂತ ಮಿಲ್ಕ್ ಶೇಕು, ಸೋಡಾ ಎಲ್ಲ ಕುಡಿದ್ವಿ. ಹೊಟ್ಟೆ ತಣ್ಣಗಾಯ್ತು ಅಲ್ವಾ ಅಂಕಲ್? ಸೂಪರ್ ಆಗಿತ್ತು. ಇಲ್ಲಿ ನೀವು ಅಂದ್ರೆ ಮದುವೆ ಅಥವಾ ಔಟ್ಡೋರ್ ಏನಾದ್ರು ಬಲ್ಕ್ ಆರ್ಡರ್ಸ್ ಇತ್ತು ಅಂದ್ರೆ ಬೇರೆ ಫಂಕ್ಷನ್ ಗಳಿಗೆ ಕೂಡ ಇವರು ಅಕ್ಸೆಪ್ಟ್ ಮಾಡ್ತಾರೆ. ವೆಲ್ಕಮ್ ಡ್ರಿಂಕ್ಸ್. ತರ ಇವರು ಬಲ್ಕ್ ಆರ್ಡರ್ಸ್ ನ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಚಿಂತಾಮಣಿನಲ್ಲಿ ನೀವು ಕಾಂಪ್ಲೆಕ್ಸ್ ಏನ್ PCR ಕಾಂಪ್ಲೆಕ್ಸ್ ಅಲ್ಲಿ ಕೊಂಡಯ್ಯ ಕೂಲ್ ಡ್ರಿಂಕ್ಸ್ ಅಂದ್ರೆ ತುಂಬಾ ಫೇಮಸ್. ನೀವ್ ಇಲ್ಲಿಗೆ ಬಂದಾಗ ಒಂದ್ಸಲ ನನ್ನಾರಿ ಟ್ರೈ ಮಾಡ್ಬೋದು ಅಥವಾ ಸೋಡಾಗಳು ಟ್ರೈ ಮಾಡ್ಬೋದು. ಮ್ಯಾಂಗೋ ಲಸ್ಸಿ ತುಂಬಾ ಚೆನ್ನಾಗಿದೆ. ಇವನ್ ಅದನ್ನ ಕುಡ್ದಿದ್ದು, ಅದಕ್ಕೆ ಹೇಳ್ತಾ ಇದ್ದಾನೆ. ಅದು ರಿಪೀಟ್ ಬೇರೆ, ಪ್ರಶಾಂತ್ ಮತ್ತೆ ರಿಪೀಟ್ ತಗೊಂಡ್ರು. ಕಿವಿನೂ ಚೆನ್ನಾಗಿತ್ತು ಅಲ್ವಾ? ಚಿಲ್ಲಿ ಸೋಡಾನು ಸೂಪರ್ ಆಗಿತ್ತು. ಇಲ್ಲಿ ಪ್ಲೇನ್ ಸೋಡಾ 10 ರೂಪಾಯಿಂದ ಶುರುವಾಗುತ್ತೆ. ಆಮೇಲೆ ಮಿಕ್ಕಿದೆಲ್ಲ ನಾರ್ಮಲ್. ಹೊರಗಡೆ ನಿಮ್ಗೆ ಫ್ರೂಟ್ ಜ್ಯೂಸ್, ಮಿಲ್ಕ್ ಶೇಕ್ಸ್ ಎಲ್ಲ ಯಾವ ಬೆಲೆಲಿ ಇದೆ ಅದೇ ಬೆಲೆನೆಲ್ಲ ಇದೆ. ಸೋಡಾಗಳು ಅಷ್ಟೇ, ಎಲ್ಲಾನು ಅಷ್ಟೇ. ಇಟ್ಸ್ ಕೈಂಡ್ ಆಫ್ ನಾರ್ಮಲ್ ಪ್ರೈಸ್. ಪ್ರೈಸಿಂಗ್ ಬಗ್ಗೆ ಏನು ವಿಶೇಷವಾಗಿ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ. ಬಟ್ ಟೇಸ್ಟ್ ಚೆನ್ನಾಗಿತ್ತು ಅಲ್ವಾ ಅಂಕಲ್? ಇವಾಗ ಸ್ವಲ್ಪ ಹೊಟ್ಟೆ ಸಮಾಧಾನವೂ ಆಯ್ತು. ಸೊ ಎಸ್, ಇವತ್ತಿನ ವಿಡಿಯೋ ನೋಡಿದ್ರಿ ಅಲ್ವಾ? 2 ಜಾಗ ತೋರಿಸಿದ್ವಿ. ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ನಂಬಿದೀನಿ. ಸೊ ಮತ್ತೆ ಚಿಂತಾಮಣಿ ಸೀರೀಸ್ ಕಂಟಿನ್ಯೂ ಆಗುತ್ತೆ. ಇನ್ನೂ ಸಾಕಷ್ಟು ವಿಡಿಯೋ ಬರ್ಲಿದೆ, ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಸೈನ್ ಆಫ್ ಹೇಳೋ ಟೈಮ್ ಬಂತು. ನೀವು ನನ್ನ ನೋಡ್ತಾ ಇದ್ದಾನೆ ಯಾಕೆ ಅಂತ ನಿಮ್ಗೆ ಗೊತ್ತಾಗೋಗಿರ್ಬೇಕು ಇಷ್ಟೊತ್ತಿಗೆ ಆಲ್ರೆಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಬೈ ಬೈ, ಲವ್ ಯು ಆಲ್.